ಒಂದು ಖುಷಿ ಪಡುವ ವಿಚಾರ ಏನು ಗೊತ್ತಾ, ಭಾರತ ಎಷ್ಟು ಸೌಹಾರ್ದವಾಗಿ ನಡ್ಕೊಂಡಿದೆ ಪಾಕಿಸ್ತಾನದ ನೀರಿನ ವಿಚಾರದಲ್ಲಿ ಅಂತ ಹೇಳಿದ್ರೆ, ಇದು ಏಷ್ಯಾದಲ್ಲಿ ಬಿಗ್ಗೆಸ್ಟ್ ಟ್ರೀಟಿ. ಈ ಟ್ರೀಟಿ ಇಂತ ಒಪ್ಪಂದ ನಮ್ಮ ರಾಜ್ಯನೇ ತಗೊಂಡ್ರೆ ಪಕ್ಕದ ರಾಜ್ಯದ ಜೊತೆ ವಾಟರ್ ಡಿಸ್ಪ್ಯೂಟ್ ಯಾರು ಅಲ್ಲಗಳಿದಿಲ್ವಲ್ಲ, ಅಲ್ಲ ಅದೇ ಸೌಹಾರ್ದಯುತವಾಗಿ ನಾವು ಅವ್ರ ಹತ್ರ ಒಂದು ಸಂಬಂಧವನ್ನು ಇಟ್ಕೊಳ್ಳುವಂತ, ಆದರೆ ಅದನ್ನ ಮಿಸ್ಯೂಸ್ ಮಾಡಿಕೊಂಡು ಟೆರರಿಸ್ಟ್ ಅಟ್ಯಾಕ್ಗೆ ನಿಮ್ಮ ಉತ್ತರ ಏನು ಅಂತ ಕೇಳಿದೆ. ನದಿ ಅಂತೀರಾ, ಸಾಬ್ರು ಅಂತೀರಾ, ಪಾಕಿಸ್ತಾನ ಅಂತೀರಾ, ನಾನು ಕೇಳ್ತಿರೋದು ಟೆರರಿಸ್ಟ್ ಅಟ್ಯಾಕ್ಗೆ ನಿಮ್ಮ ಉತ್ತರ ಏನು? ಈಗ ನೋಡಿ, ಇಲ್ಲಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್. ಈಗ 4 ಜನ ಯಾರೋ ಬಂದ್ರು, 4 ಜನವೋ 5 ಜನವೋ ಒಂದಷ್ಟು ಗುಂಪು ಬಂತು, ಅವ್ರಿಗೆ ಹಿಂದೆಯಿಂದ ಒಂದು ಸಪೋರ್ಟ್ ಇರಬಹುದು, ನಮ್ಮ ಅಮಾಯಕ ಜನಗಳು ಕೊಂದು ಹಾಕಿದ್ರು. ನಾನು ಸ್ಟ್ರೈಟ್ ಅವೇ ಕೇಳ್ತೀನಿ, ಆ ಸಂಘಟನೆ ತಾವು ನಾಶ ಮಾಡಿದ್ರ, ಆ 4 ಜನರು ನಾಶ ಮಾಡಿದ್ರ ಅಂತ ಈಗಲೂ ಇನ್ನು 5 ವರ್ಷ ಬಿಟ್ಟು ಒಂದು ಪ್ರಶ್ನೆ ಇರುತ್ತೆ. ಸೇಮು ಪುಲ್ವಾಮಾ ಬಗ್ಗೆನೂ ಕೇಳ್ತೀನಿ, ನಿಮ್ಮ ಉತ್ತರ ಏನು? ನಾನು ನೆಲೆಗಳು ಧ್ವಂಸ ಮಾಡಿಬಿಟ್ಟೆ, ಲಾಂಚ್ ಪ್ಯಾಡ್ ಧ್ವಂಸ ಮಾಡಿಬಿಟ್ಟೆ, ಇದು ನಿಮ್ಮ ಉತ್ತರ ಇರುತ್ತೆ. ಇದು ನಾನು ನಂಬಬೇಕು, ನಾನು ನಂಬೋಣ. ಸ್ಟ್ರೈಟ್ ಪಾಯಿಂಟ್ ಬೇಕು. ಸುಸೈಡ್ ಬಾಂಬರ್ ಅಲ್ಲೇ ನಾಶವಾಗಿ ಹೋಗಿದ್ದಾನೆ. ನೀವು ಲ್ಯಾಪ್ಟಾಪ್ ಓಪನ್ ಮಾಡಿದಿರಲ್ಲ, ನಿಮ್ದು ಲ್ಯಾಪ್ಟಾಪ್ ಇದೆಯಲ್ಲ, ಈಗಲೇ ಓಪನ್ ಮಾಡಿ ಪುಲ್ವಾಮಾ ಅಟ್ಯಾಕ್ ಅಂಡ್ ಚಾರ್ಜ್ ಶೀಟ್ ಅಂತ ಓಪನ್ ಮಾಡಿ. ಅದರಲ್ಲಿ ಸುಮಾರು 19 ಜನಗಳ ಹೆಸರಿಸಿದ್ದೀರಿ ನೀವು, ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿಗಳು. ಒಬ್ಬ ಯಾರೋ ಬಂದ, ಇಬ್ಬರು ಯಾರೋ ಬಂದರು, ಡ್ರೈವ್ ಮಾಡಿದ್ರು, ಅಲ್ಲಿ ಅದನ್ನ ಬ್ಲಾಸ್ಟ್ ಮಾಡಿಬಿಟ್ರು. ಆ 19 ಜನರಲ್ಲಿ ಒಂದಿಬ್ರು, ಈಗ ಒಬ್ಬ ಸತ್ತೋಗಿದ್ದಾನೆ, ಅದರಲ್ಲಿ ಒಬ್ಬ ಸತ್ತೋಗಿದ್ದಾನೆ ಅವನು. ಇನ್ನು ಉಳಿದಿರ್ತಕ್ಕಂಥವ್ರನ್ನ ನೀವು ಏನ್ ಮಾಡಿದ್ರೆ ನೀವೇ ಉತ್ತರ ಕೊಡಿ ನನಗೆ. ನನ್ನ ಮೊಬೈಲ್ ಓಪನ್ ಮಾಡಲ್ಲ, ನಿಮ್ದೇ ಓಪನ್ ಮಾಡಿ. ಈ ದೇಶಕ್ಕೆ ಅದಕ್ಕೆ ಉತ್ತರ ಬೇಡವಾ? ನೀವು ಹೇಳಿ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಒಂದು ಇಲ್ಲಿ ನಾವು ಮೊದಲಿಂದಲೂ ಹೇಳ್ತಾ ಬರ್ತಾ ಇದೀವಿ, ಉಗ್ರ ಚಟುವಟಿಕೆ ಏನಿದೆ, ಏನ್ ಟೆರರಿಸ್ಟ್ ಆರ್ಗನೈಸೇಷನ್ ಇದೆ, ಝೀರೋ ಟಾಲರೆನ್ಸ್ ಅಂತ ಹೇಳ್ತಾ ಇದೀವಿ. ಇವಾಗ್ಲೂ ಸಮೇತ ಈಗ ಇಲ್ಲಿ ಬರ್ತಾರೆ, ಅಟ್ಯಾಕ್ ಮಾಡ್ತಾರೆ, ಹೊರಗೆ ಹೋಗ್ತಾರೆ. ಈ ರೀತಿ ಆಗೋದ್ರಿಂದ ಅವರಿಗೆ ಎಲ್ಲದೂ ಆಶ್ರಯ ಅಲ್ಲಿ ಕೊಡ್ತಾ ಇದ್ದಾರೆ ಗಡಿಯಾಚೆ. ಅವ್ರಿಗೆ ಇವತ್ತು ಅವರೊಂದು ಇದನ್ನ ರಿಲೀಸ್ ಮಾಡಿದ್ದಾರೆ, ಅವರ ಏನ್ ರೆಸಿಗ್ನೇಷನ್ ಬರ್ತಾ ಇದೆಯಲ್ಲ, ಅದರಲ್ಲಿ ಒಂದು ದ ಇನ್ಸಿಡೆಂಟ್ ಡನ್ ಬೈ ದಿ ಮುಜಾಹಿದೀನ್ಸ್ ಇನ್ ಪಾಲ್ಗಾಮ್ ಹ್ಯಾಸ್ ಎಸ್ಕಲೇಟೆಡ್ ಅಂಡ್ ನೌ ದೇರ್ ಆರ್ ಫಿಯರ್ಸ್ ಆಫ್ ವಾರ್ ವಿತ್ ಇಂಡಿಯಾ ಅಂತ ಒಂದು ಸ್ಟೇಟ್ಮೆಂಟ್ ಹಾಕ್ಬಿಟ್ಟು ಆರ್ಮಿ ಒಂದು ರಿಲೀಸ್ ಮಾಡ್ತಾರೆ. ಅಥೆಂಟಿಸಿಟಿ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ, ಯಾಕಂದ್ರೆ ನಾನು ಸಿಕ್ಕಿರೋ ಡಾಕ್ಯುಮೆಂಟ್ ಅನ್ನ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಅವರೇ ಹೇಳ್ತಾ ಇದ್ದಾರೆ ಮುಜಾಹಿದ್ದೀನ್, ಅವರ್ ಮುಜಾಹಿದ್ದೀನ್ ಅಂತಕ್ಕಂಥ ವರ್ಡ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿಂದ ಈ ಗಡಿಯಾಚೆಗಿನ ಭಯೋತ್ಪಾದನೆಗಳಿದಾವಲ್ಲ, ಇದನ್ನ ಹತ್ತಿಕ್ಕೋದು ಹೇಗೆ? ನಾವು ಆ ಕಡೆ ಹೋಗಿ ದಾಳಿ ಮಾಡ್ಲಿಕ್ಕೆ ಬರೋದಿಲ್ಲ, ನಮ್ಮ ಹತ್ರ ಅಗ್ರಿಮೆಂಟ್ ಇದೆ. ಅವ್ರು ಹೇಳಿದ್ರಲ್ಲ 1972 ಅಗ್ರಿಮೆಂಟ್ ಇದೆ ಅಂತ, ಒಪ್ಪಂದ ಇದೆ ಅಂತಕ್ಕಂಥದ್ದು. ಹೀಗಿರುವಂತ ಸಂದರ್ಭದಲ್ಲಿ ನಾವು ಅವ್ರನ್ನ ಅಲ್ಲಿ ಹೋಗಿ ಕೂತವ್ರನ್ನ ಹೇಗೆ ಮಾಡಬೇಕು ಅನ್ನೋದು. ಆಮೇಲೆ ಮಾತಾಡ್ತೀನಿ ಇನ್ನು ಅರ್ಕೇಶ್ ಅವರು ಇದ್ದಾರೆ, ಇನ್ನೊಬ್ರು ನಮ್ಮನ್ನು ಜಾಯ್ನ್ ಆಗ್ತಾರೆ. ಅರ್ಕೇಶ್ ಸರ್, ನಿಮ್ಮನ್ನು ಮಾತಾಡ್ತೀನಿ ನಾನು. ಹಾಗಾದರೆ ಈಗ ಗಡಿ ದಾಟಿ ಹೋಗೋಕ್ಕಾಗಲ್ಲ, ಒಂದು ಅಗ್ರಿಮೆಂಟ್ ಇದೆ, ಶಿಮ್ಲಾ ಒಪ್ಪಂದ ಅದಕ್ಕೆ ಒಪ್ಕೊಳ್ಳಲ್ಲ, ನದಿಯಲ್ಲಿ ನಾವೇನೂ ಮಾಡೋಕ್ಕಾಗಲ್ಲ, ಆ ಥರ ಏನಾದರೂ ಫ್ಲಡ್ ಮಾಡಿಬಿಡ್ಬೋದು ಬೇಕಾದ್ರೆ ನಾವು. ಯಾಕೆಂದರೆ ಇಲ್ಲಿವರೆಗೂ ನೋಡಪ್ಪ ನೀರು ಬಿಡ್ತಾ ಇದ್ದೀನಿ ನಾನು, ನಿಮ್ಮ ದೇಶಕ್ಕೆ ಜಾಸ್ತಿ ನೀರು ಬರ್ತಾ ಇದೆ, ಅದನ್ನು ನಾನು ಇಲ್ಲಿವರೆಗೂ ಹೇಳ್ತಾ ಇದ್ದೆ. ಹೇಳದೆ ಬಿಟ್ಟುಬಿಟ್ರೆ ಆ ಪ್ರವಾಹದ ಪಕ್ಕದಲ್ಲೇ ಮನೆ ಮಾಡ್ಕೊಂಡಿರ್ತಾರೆ ಟೆರರಿಸ್ಟ್ಗಳು. ಇಲ್ಲಿ ನಾವು ಪ್ರವಾಹ ಬಿಡ್ತೀವಲ್ಲ, ನೀರು ಬಿಟ್ಟ ತಕ್ಷಣ ಆ ನೀರಿನ ಆ ನದಿಯ ಇಕ್ಕೆಲೆಗಳಲ್ಲೇ ಟೆರರಿಸ್ಟ್ಗಳದೆಲ್ಲ ಮನೆ ಇರುತ್ತಲ್ಲಿ, ಅದೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟು ಆ ಮೂಲಕವಾಗಿ ನಾವು ಯುದ್ಧವನ್ನು ಸಾರಿದ್ವಿ. ಈ ಮೆಸೇಜ್ ಹೋಗುತ್ತಾ? ಇದೊಂದು. ಗಡಿಯಾಚೆ ನಾವೇನು ಮಾಡೋಕ್ಕಾಗಲ್ಲ ಸರ್, ಏನೂ ಮಾಡೋಕ್ಕಾಗದೆ ಇದ್ಮೇಲೆ ಇಷ್ಟೊಂದು ಬಂಬಡ ಬಜಾಯಿಸ್ತಾ ಇರೋದು ಯಾಕೆ? ಒಪ್ಕೊಳ್ಳಿ, ಮಾಡೋಕ್ಕಾಗಲ್ಲ ನಮ್ಮ ಕೈಲೇನು ಅಂತೇಳಿ. ನೆಲೆ ಧ್ವಂಸ ಮಾಡಿದ್ವಿ ಅಂದಮೇಲೆ ಝೀರೋಗೆ ತರೋದು, ಝೀರೋ ಟಾಲರೆನ್ಸ್ ಅನ್ನೋದು ಹೆಂಗಿರಬೇಕು ಅಂತ ಹೇಳಿದ್ರೆ, ಇದೇ ಮಾತನ್ನು ಇಸ್ರೇಲ್ ಹೇಳ್ಕೊಂಡು ಕೂತಿದ್ಯಾ? ಸೇಮ್ ಮಾತು ಇಸ್ರೇಲ್ ಹೇಳಿದ್ಯಾ? ನಾನು ಗಡಿ ಆಚೆದು ನಾನು ಸಹಿಸಲ್ಲ ಅಂತ ಹೇಳ್ಕೊಂಡು ಯಾರೋ ಬಂದರು, ಒಂದಷ್ಟು ಜನ ಸಂಭ್ರಮದಲ್ಲಿದ್ದರು, ಕೊಂದು ಹಾಕಿದ್ರು. ಇಸ್ರೇಲ್ ಇದೇ ಮಾತನ್ನು ಹೇಳಿದ್ಯಾ? ಪುಲ್ವಾಮಾಗೆ ನಾವು ಉತ್ತರ ನಿಜವಾಗ್ಲೂ ಕೊಟ್ಟಿದ್ದೀವಾ? ಪುಲ್ವಾಮಾಗೆ ಉತ್ತರ ಕೊಟ್ಟಿದ್ದೀವಾ? ಮುಂಬೈ ದಾಳಿಗೆ ಪಕ್ಷ ಯಾವುದೇ ಇರಲಿ, ನಾವು ಇವತ್ತಿಗೂ ಉತ್ತರ ಕೊಟ್ಟಿದ್ದೀವಾ? ಯಾರೊಬ್ಬ ಸಿಕ್ಕದ, ಒಂದು 5-6 ವರ್ಷ ಅವನಿಗೆ ಊಟ ಹಾಕಿದ್ವಿ, ಸೆಕ್ಯೂರಿಟಿ ಜೈಲು ಕೊಟ್ವಿ, ಆ ನಂತರದಲ್ಲಿ ಅವನನ್ನು ಒಂದಿನ ಗಲ್ಲಿಗೇರಿಸಿದ್ವಿ, ಫಿನಿಶ್, ಅಲ್ಲಿಗೆ ಮುಗಿದೋಯ್ತು.